ಸದ್ಯ ನೀವಾದ್ರೂ ಬಂದ್ರಲ್ಲ ಅಕ್ಕ. ನಾನು ನಿಜ ಹೇಳ್ತಿದ್ರೆ ಯಾರು ನನ್ನ ಮಾತೇ ನಂಬ್ತಿಲ್ಲ. ನೀವಾದ್ರೂ ನಿಜ ಹೇಳಿ ನಾನು ರಿಲೀಸ್ ಮಾಡಿಸಿ. ಏನ್ ಹೇಳ್ತಾ ಇದೀಯಾ ಆದಿತ್ಯ? ನೀ ತಪ್ಪೇ ಮಾಡಿಲ್ವಾ? ದೇವರಾಗ್ಲೂ ನಾನು ಯಾವ ತಪ್ಪು ಮಾಡಿಲ್ಲ ಅಕ್ಕ. ಅವತ್ತು ನೀವು ದುಡ್ಡು ತಗೊಂಬ ಅಂತ ಕಳಿಸಿದ್ರಿ. ಅವನಿವತ್ತು ಸಾಕ್ಷಿ ಹೇಳಕ್ ಬಂದಿದ್ದ. ಸಾಕ್ಷಿ ಹೇಳಕ್ ಬಂದು ನಾನು ಯಾವ ದುಡ್ಡು ಕೊಟ್ಟೇ ಇಲ್ಲ, ಅವ್ರ ಮನೆ ಹತ್ರ ಹೋಗಿಲ್ಲ ಅಂತ ಹೇಳ್ತಿದ್ದಾನೆ. ನೀವಾದ್ರೂ ಸತ್ಯ ಹೇಳಿ ನಾನು ಬಿಡ್ಸಕ್ಕ. ನೋಡ್ದ್ಯಾ ಆ ಮುಂಡೆ ಮಗ ಹೆಂಗ್ ಹೇಳವ್ನೆ? ನೀನ್ ಹೆದರ್ಕೋಬೇಡ, ನಿನ್ ಪರವಾಗಿ ಸತ್ಯ ಹೇಳಕ್ಕೆ ನಾನು ಬಂದಿದ್ದೀನಿ. ಆದ್ರೂ ಯಾರೋ ನಿನ್ನ ಬೇಕು ಬೇಕು ಅಂತ ಸಿಗಾಕ್ಸೋದಕ್ಕೆ ಈ ಪ್ಲಾನ್ ಮಾಡಿದ್ದಾರೆ. ನೀನ್ ಹೆದರ್ಕೋಬೇಡ, ಸತ್ಯ ನಿನ್ ಪರವಾಗಿರ್ಬೇಕಾದ್ರೆ ಆ ಬ್ರಹ್ಮನೇ ಸುಳ್ಳು ಸಾಕ್ಷಿ ಹೇಳಿದ್ರು ನಡೆಯೋದೇ ಇಲ್ಲ. ನೀನ್ ಬಿಡುಗಡೆ ಆಗ್ತೀಯ ಖಂಡಿತವಾಗ್ಲು. ಥ್ಯಾಂಕ್ಸ್ ಅಕ್ಕ. ನೀ ರಿಲೀಸ್ ಆದ್ಮೇಲೆ ನಂಗೆ ಮಟನ್ ಊಟ ಹಾಕ್ಸ್ಬೇಕು. ಸರಿ ಅಕ್ಕ. ಮುಂದೆ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ ಮಾವ. ಏನ್ ಮಾಡೋದು ಅಂದ್ರೆ? ಸಾಕ್ಷಿಗೇನಾದ್ರೂ ಆಗ್ಬಿಟ್ರೆ ನನ್ನ ಬದುಕು ಸೂತ್ರ ಹಿಡ್ದಿರೋ ಗಾಳಿಪಟದ ತರ ಆಗ್ಬಿಡುತ್ತಲ್ಲ ಮಾವ. ನಿರೀಕ್ಷೆನ ಕಳ್ಕೋಬೇಡಿ, ಆ ರೀತಿ ಏನೂ ಆಗಲ್ಲ. ಇಲ್ಲ ಮಾವ, ಡಾಕ್ಟ್ರು ಹೇಳೋದು ನೋಡಿದ್ರೆ ಅವಳು ಬದುಕ್ತಾಳೆ ಅನ್ನೋ ಯಾವ ಭರವಸೆನೂ ಉಳಿತಾ ಇಲ್ಲ ನನಗೆ. ಭರವಸೆನ ಕಳ್ಕೋಬೇಡಿ ರಂಜಿತ್. ಭರವಸೆನ ಇಲ್ದಿರೋ ಬದುಕಿಗೆ ಭಾವನೆಗಳ ಬಣ್ಣ ತುಂಬಕ್ಕಾಗಲ್ವಾ? ಅರ್ಥ ಮಾಡ್ಕೊಳ್ಳಿ ಮಾವ. ನನ್ನ ದರಿದ್ರ ಬದುಕಿನಲ್ಲಿ ಬಣ್ಣ ಅಂತ ಆದವಳೆ ಅವಳು. ಇವತ್ತು ಆ ಬಣ್ಣನೇ ಮಾಸೋಗ್ತಾ ಇರುವಾಗ ಬೇರೆ ಬಣ್ಣಗಳು ಜೀವನದಲ್ಲಿ ಎಲ್ಲಿ ಕಾಣುತ್ತೆ ಮಾವ? ಆ ರೀತಿ ಎಲ್ಲ ಚಿಂತೆ ಮಾಡಬೇಡಿ, ಹಾಗೇನೂ ಆಗಲ್ಲ. ನೀವಿಬ್ರು ಮುಂದೆ ಚೆನ್ನಾಗಿ ಬದುಕ್ತೀರಾ ಅನ್ನೋ ನಂಬಿಕೆ ಭರವಸೆ ಎರಡೂ ಇದೆ ನನಗೆ. ಸಾಕ್ಷಿನ ಜೊತೆ ಇದ್ರೆ ಹೇಗೆ ಬದುಕಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು ಮಾವ. ಅಕಸ್ಮಾತ್ ಇವಳಿಗೆ ಏನಾದರೂ ಆಗ್ಬಿಟ್ರೆ ಮುಂದೆ ಏನು ಅಂತ ನಂಗೆ ಯೋಚನೆ ಮಾಡೋಕ್ಕೆ ಆಗ್ತಿಲ್ಲ ಮಾವ. ನಂಗೆ ಗೊತ್ತಾಗ್ತಿಲ್ಲ ಏನು ಮಾಡಬೇಕು ಅಂತ. ಮಾವ, ನಿಮಗೆ ನನ್ಗಿಂತ ಜಾಸ್ತಿ ಹಿಂಸೆ ಆಗ್ತಿದೆ ಅಂತ ನಂಗೆ ಗೊತ್ತು. ನಿಮ್ಮ ಮನಸ್ಸಿನಲ್ಲಿ ನನ್ಗಿಂತ ಜಾಸ್ತಿ ದುಃಖ ಇದೆ ಅಂತ ನನಗೆ ಗೊತ್ತು ಮಾವ. ಎಲ್ಲವನ್ನೂ ಸಹಿಸ್ಕೊಂಡು ಕಣ್ಣೀರನ್ನ ಅದನ್ನ ಇಟ್ಕೊಂಡು ನನಗೆ ಸಮಾಧಾನ ಹೇಳ್ತಿದ್ದೀರಾ ಅಲ್ವಾ? ಸಮಾಧಾನ ಮಾಡ್ಕೊಳ್ಳಿ ಮಾವ. ಅಪ್ಪನ ಸ್ಥಾನ ಕೊಟ್ಟವಳು ನನಗೆ. ಅವರಮ್ಮ ನನ್ನಿಂದ ದೂರ ಆದಾಗ
ಬದುಕಿಗೆ ಬೆಳಕನ್ನು ಕೊಟ್ಟವಳು. ಈಗ ಅವಳನ್ನು ಕಳ್ಕೊಂಡು ಬದುಕೋದಕ್ಕೆ ತುಂಬ ಕಷ್ಟ ಆಗ್ತಿದೆ ರಂಜಿತ್. ಪ್ರೀತಿ ಮತ್ತೆ ಅಲ್ಲಿ ಹೇಳ್ತಾ ಇದ್ದೆ ನಾನು. ಸಾಕ್ಷಿ ಇಲ್ಲದೆ ಬದುಕಕ್ಕಾಗಲ್ಲ ಅಂತ ಗೊತ್ತಾದ್ಮೇಲೆ ಹಠ ಹಿಡಿದು ಅವಳನ್ನೇ ಮದುವೆ ಆದೆ. ಇವಾಗ ಗೊತ್ತಾಗ್ತಿದೆ ಮಾವ, ತಪ್ಪು ಮಾಡಿದೆ ನಾನು ಅಂತ. ಅಲ್ಲ, ನೀವು ಯಾವುದೋ ಹುಡುಗನ ಹುಡುಕಿ ಸಾಕ್ಷಿಗೆ ಮದುವೆ ಮಾಡ್ತಿದ್ರಿ. ಅವನು ನಿಮ್ಗಳ ಜೊತೆ ಚೆನ್ನಾಗಿ ಹೊಂದ್ಕೊಂಡು ಹೋಗ್ತಿದ್ದ. ಆದಿತ್ಯ ಕೂಡ ಆ ಹುಡುಗನ ಜೊತೆ ಅಡ್ಜಸ್ಟ್ ಆಗಿ ತುಂಬ ಚೆನ್ನಾಗಿರ್ತಿದ್ದ. ನೀವೆಲ್ಲರೂ ನಗ್ನಗ್ತಾ ತುಂಬ ಚೆನ್ನಾಗಿರ್ಬೋದಿತ್ತು. ನಾನು ಮಾಡಿದ್ನಲ್ಲ, ತಪ್ಪು ಮಾಡಿದೆ ಮಾವ, ನಾನು ತಪ್ಪು ಮಾಡಿಬಿಟ್ಟೆ. ಇಲ್ಲ ರಂಜಿತ್, ಯಾರ್ಯಾರ ಹಣೆ ಬರೋದಲ್ಲಿ ಏನೇನಾಗಬೇಕು ಅಂತಿರುತ್ತೋ ಅದೇ ಆಗೋದು. ನೀವು ಮದುವೆ ಆಗಿರಲಿಲ್ಲ ಅಂದರೆ ಇನ್ಯಾರೋ ಮದುವೆ ಆಗಿರ್ತಿದ್ರು. ಆಗ ಬೇರೆ ಏನೋ ಪ್ರಾಬ್ಲಮ್ ಆಗಿರ್ತಿತ್ತು. ನೀವು ಕಾರಣ ಅಲ್ಲ ರಂಜಿತ್. ಈಗೆಲ್ಲ ಮಾತಾಡ್ಬೇಡಿ ಪ್ಲೀಸ್. ತಪ್ಪು ನೀವು ತಿಳ್ಕೊಂಡಿರೋದು. ಇವತ್ತು ನಿಮ್ಮ ಮನೇಲಿ ಆಗ್ತಿರೋ ಪ್ರತಿಯೊಂದು ಪ್ರಾಬ್ಲಮ್ಗೂ ನಾನೇ ಹೊಣೆ. ನಾನು ಸಾಕ್ಷಿನ ಮದುವೆ ಮಾಡ್ಕೊಂಡಿದ್ದಕ್ಕೆ ಆದಿತ್ಯ ನನ್ನ ಮೇಲೆ ಕೋಪ ಮಾಡಿಕೊಂಡು, ನಿಮ್ಮ ಮೇಲೆ ಕೋಪ ಮಾಡಿಕೊಂಡು, ಮೇಲೆ ಕೋಪ ಮಾಡಿಕೊಂಡು ಮನೆ ಬಿಟ್ಟು ಹೋದ. ನನ್ನ ತಂಗಿ ಬದುಕನ್ನು ಹಾಳು ಮಾಡ್ದ. ನಂಗೆ ಗೊತ್ತಾಗಲಿಲ್ಲ ಮಾವ, ಹೀಗೆಲ್ಲ ಆಗುತ್ತೆ ಅಂತ ನಂಗೆ ಗೊತ್ತಾಗಲಿಲ್ಲ. ನಾನು ಸಾಕ್ಷಿನ ತುಂಬ ಇಷ್ಟಪಡ್ತಿದ್ದೆ. ಒಟ್ಟಲ್ಲಿ ಎಲ್ಲದಕ್ಕೂ ಪರ್ಮಿಷನ್ ಗ್ರಾಂಟೆಡ್. ವಿಶಾಲಾಕ್ಷಿ, ನಮಸ್ಕಾರ ಸ್ವಾಮಿ. ಸತ್ಯವನ್ನೇ ಹೇಳ್ತೇನೆ, ಸತ್ಯವನ್ನಲ್ಲದೆ ಬೇರೆ ಏನು ಹೇಳೋದಿಲ್ಲ. ಇದೇನು ಸ್ವಾಮಿ ಹಿಂಗೆ ಹೇಳ್ಕೊಡ್ತಾವ್ರೆ? ನಾ ಸತ್ಯನೇ ಹೇಳೋದು, ನಮ್ಮ ತಾಯಣೆ. ಅದು ಬಿಟ್ಟು ಬೇರೆ ಹೇಳಲ್ಲ. ಇದು ನ್ಯಾಯಾಲಯದ ವಿಧಿವಿಧಾನ, ದಯವಿಟ್ಟು ಅನುಸರಿಸ್ಬೇಕು ನೀವು. ಕ್ಷಮಿಸಿ ಸ್ವಾಮಿ, ನಾ ಕೋರ್ಟ್ಗೆ ಇದೇ ಮೊದಲೇ ಕಿತ ಬಂದಿರೋದು. ಸತ್ಯ ಅಲ್ಲದೆ ಬೇರೆ ಏನೂ ಹೇಳಕ್ಕಿಲ್ಲ. ನಿಮ್ಮ ಹೆಸರೇನು? ಈಗ ಅವ್ರು ಕೂಗಿದ್ದು ಕೇಳಲಿಲ್ವಾ? ಹೋಗಿ ಕಿವಿನ ಡಾಕ್ಟರ್ ಹತ್ರ ತೋರಿಸ್ಕೊಳ್ಳಿ. ಅತಿ ಬುದ್ಧಿವಂತಿಕೆ, ಅಧಿಕ ಪ್ರಸಂಗತನ ಬೇಡ. ಕೇಳಿದಷ್ಟು ಮಾತ್ರ ಉತ್ತರ ಕೊಡ್ಬೇಕು. ಕ್ಷಮಿಸ್ಬಿಡಿ. ಅಲ್ಲಿ ನಿಂತಿದ್ರಲ್ಲ ಆ ವ್ಯಕ್ತಿ, ಅವನ ಪರಿಚಯ ಇದೆಯಾ ನಿಮಗೆ? ಅಯ್ಯೋ, ಅವನೇ ದಿನ ನಮ್ಮ ಆಟೋ ತಗೊಂಡು ಓಡಿಸೋದು. ಅಂದ್ರೆ ಅವನು ನಿಮಗೆ ಚೆನ್ನಾಗಿ ಪರಿಚಯ ಇದ್ದಾನೆ ಅಂತ ಆಯ್ತು. ಆಟೋ ತಗೊಂಡು ಓಡಿಸ್ತಾನೆ ಅಂದ್ರೆ ಪರಿಚಯ ಇಲ್ಲದೆ ಇರ್ತದ? ಕೇಳಿದಷ್ಟು ಮಾತ್ರ ಉತ್ತರ ಕೊಡಬೇಕು. ಕ್ಷಮಿಸ್ಬಿಡಿ. ನೀವು ಫೈನಾನ್ಸ್ ನಡೆಸ್ತಾ ಇದ್ದೀರಾ? ಸಣ್ಣಗೆ. ಅದಕ್ಕೆ ಲೈಸೆನ್ಸ್ ತಗೊಂಡಿದ್ದೀರೋ ಅಥವಾ ಇಲ್ಲೀಗಲ್ ಆಗಿ ನಡೆಸ್ತಾ ಇದ್ದೀರೋ? ಅಯ್ಯಯ್ಯೋ, ನಾವು ಲೈಸೆನ್ಸ್ ತಗೊಂಡೇ ನಡೆಸ್ತಾ ಇರೋದು. ನಮ್ದು ಯಾವುದು ಇಲೀಗಲ್ ಇಲ್ಲ. ನಮ್ದು ಎಲ್ಲ ಕಾನೂನು ಬದ್ಧ. ಹಾಗಾದ್ರೆ ಮೊನ್ನೆ ಅಂದ್ರೆ 6ನೇ ತಾರೀಕು ಆರೋಪಿ ಆದಿತ್ಯನ ರಾಧಾಕೃಷ್ಣ ಬಳಿ ಫೈನಾನ್ಸ್ ಅಮೌಂಟ್ ಕಲೆಕ್ಟ್ ಮಾಡ್ಕೊಂಬರೋದಕ್ಕೆ ಕಳಿಸಿದ್ರಿ. ಆ ಟೈಮ್ನಲ್ಲಿ ಅವ್ರ ಆಟನ ಬೇರೆ ಯಾರೋ ತಗೊಂಡೋಗಿ ಅವ್ರ ತಂಗಿಗೆ ಆಕ್ಸಿಡೆಂಟ್ ಮಾಡಿದ್ದಾರೆ ಅಂತ ಆರೋಪಿ ಹೇಳ್ತಾರೆ. ಇದು ನಿಜನಾ? ನೀವು ಆದಿತ್ಯನ ಅಮೌಂಟ್ ಕಲೆಕ್ಟ್ ಮಾಡ್ಕೊಂಬರೋದಕ್ಕೆ ಕಳಿಸಿದ್ರಾ? ನಾನು ಆದಿತ್ಯನ ದುಡ್ಡಿಸ್ಕೊಂಬ ಅಂತ ಹೇಳಿ ಕಳ್ಸೇ ಇಲ್ಲ. ಸುಳ್ಳು ಹೇಳ್ತಿದ್ದಾನೆ ಅವನು. ವಿಶಾಲಾಕ್ಷಿ, ಸುಳ್ಳು ಹೇಳ್ದಿಲ್ಲ, ಸಾಯಿಸ್ಬಿಡ್ತೀನಿ ನಾವು. ರೀ, ಸುಮ್ಮನೆ ನಿಂತ್ಕೋಬೇಕು. ಎಷ್ಟು ಹೇಳೋದು? ನೋಡಿ ಸರ್,
ನಿಮ್ಮೆದ್ರಿಗೆ ಹೇಗೆ ಜೋರು ಮಾಡ್ತಾನೆ ಇವನು? ಕೋರ್ಟ್ ಶುರು ಆಗೋಕ್ಕೂ ಮುಂಚೆ ಹೊರಗಡೆ ನನ್ನ ಹತ್ರ ಏನು ಹೇಳ್ಕೊಟ್ಟ ಗೊತ್ತಾ ಸರ್? ನಿನಗೆ ಜಾಸ್ತಿ ದುಡ್ಡು ಕೊಡ್ತೀನಿ, ನನ್ನ ಪರವಾಗಿ ಸುಳ್ಳು ಸಾಕ್ಷಿ ಹೇಳು ಅಂತ ಹೇಳ್ದ. ನೋಡಿ ಸರ್, 100 ಗ್ರಾಮ್ ಚೈನು, 16 ಆಟೋ, ಅಷ್ಟೇ ಅಲ್ಲದೆ ಬೇಜಾನ್ ಚಿನ್ನ ಇದೆ ನನ್ನ ಹತ್ರ. ಹೋಗಿ ಹೋಗಿ ಇವನ್ ದುಡ್ಡಿಗೆ ನಾನು ಆಸೆ ಪಡ್ತೀನ ಸರ್? ಅದು ಅಲ್ಲದೆ ದುಡ್ಡು ವಸೂಲಿ ಮಾಡೋಕ್ಕೆ ನನ್ನ ಹತ್ರ ಬೇಜಾನ್ ಹುಡುಗರಿದ್ದಾರೆ ಸರ್. ಅಂಥದ್ರಲ್ಲಿ ಇವನ್ ಕಳಿಸ್ತೀನ? ಸುಳ್ಳ? ಕೇಳಿದ್ರಲ್ಲ ಇವರಾನ, ಎಲ್ಲ ಸಾಕ್ಷಿಗಳು ಆದಿತ್ಯನ ವಿರುದ್ಧನೇ ದ್ವೇಷಕ್ಕೋಸ್ಕರ ತನ್ನ ತಂಗಿನ ಆಕ್ಸಿಡೆಂಟ್ ಮಾಡ್ದ ಅಂತ ಹೇಳ್ತಾರೆ. ದಯವಿಟ್ಟು ಆ ಸಾಕ್ಷಿಗಳನ್ನ ಪರಿಗಣಿಸಿ ತೀರ್ಪನ್ನ ನೀಡಬೇಕು ಅಂತ ಕೇಳ್ಕೊಳ್ತೇನೆ. ದಟ್ಸ್ ಆಲ್ ಇವರಾನ. ನೆಕ್ಸ್ಟ್ ಹಿಯರಿಂಗ್ ಆನ್ ಮಂಡೇ. ನಮಸ್ಕಾರ ಸರ್. ಅಕ್ಕ, ಯಾಕಕ್ಕ ಈಗ ಮಾಡಿದೆ? ಅಲ್ಲ, ನಾನು ನಿಂಗೆ ಏನು ಮಾಡಿದ್ದೀನಿ ಅಕ್ಕ? ಒಂದೆರಡು ಸಲ ಕಾರವಾಗಿ ಮಾತಾಡಿರ್ಬೋದು, ಅಷ್ಟಕ್ಕೆ ಹೀಗೆ ಮಾಡೋದ? ಇದು ನಿನಗೆ ಸರಿ ಅನ್ಸುತ್ತೆ ಅಕ್ಕ? ಸಾಕು ಸುಮ್ಮನಿರೋ. ನಿನ್ನ ತಂಗಿಗೆ ಆಕ್ಸಿಡೆಂಟ್ ಮಾಡಿದ ಸತ್ಯ ತಾನೇ? ಇದೇ ವಿಷಯ ಹೇಳಿದ್ದೀನಿ, ಇದ್ರ ತಪ್ಪೇನೋ? ಇಲ್ಲ ಅಕ್ಕ, ಸಾಕ್ಷಿಗೆ ನಾನು ಆಕ್ಸಿಡೆಂಟ್ ಮಾಡಿಲ್ಲ, ನನ್ನನ್ನು ನಂಬಿ. ನಂಬೋದು? ತಂಗಿ ಅನ್ನೋ ಪ್ರೀತಿ ಇಲ್ಲದೆ ಅವಳ ಮನೆ ಮುಂದೆ ಹೋಗಿ ಗಲಾಟೆ ಮಾಡಿದ್ಯಾ? ತಂಗಿ ಅನ್ನೋ ಮಮಕಾರ ಇಲ್ಲದೆ ಅವಳಿಗೆ ಹೋಗಿ ಆಕ್ಸಿಡೆಂಟ್ ಮಾಡಿದ್ಯಾ? ನಿನ್ನಂತವ್ನ ಹೆಂಗೋ ನಂಬೋದು? ಅದು ಅಲ್ಲದೆ ಆಟೋ ಕೀ ನಿನ್ನ ಹತ್ರನೇ ಇತ್ತು, ಅಂತದ್ರಲ್ಲಿ ಆಟೋ ತಗೊಂಡೋಗಿ ಬೇರೆಯವರು ಆಕ್ಸಿಡೆಂಟ್ ಮಾಡಕ್ಕೆ ಹೇಗ್ ಸಾಧ್ಯ? ಸರಿ, ನಿಮ್ ದಾರಿಗೆ ಬರ್ತೀನಿ. ನೀವೇ ತಾನೆ ಆ ರಾಧಾಕೃಷ್ಣ ಅನ್ನೋಂತ ದುಡ್ಡು ತಗೊಂಬ ಅಂತ ಹೇಳಿದ್ದು? ಹೌದು, ಹೇಳಿದ್ದೆ. ಏನೀಗ? ಮತ್ ಯಾಕೆ ಕೋರ್ಟಲ್ಲಿ ಸುಳ್ಳು ಹೇಳಿದ್ರೆ? ಯಾಕೆ ಅಂದ್ರೆ ನೀನು ಜೈಲ್ಗೆ ಹೋಗ್ಬೇಕಾಗಿತ್ತು, ಅದಕ್ಕೆ. ಮೊದಲು ನೀನು ಬಂದ ಕೆಲಸ ಎಷ್ಟೋ ಅಷ್ಟು ನೋಡ್ಕೊಂಡು ಹೋಗೋದನ್ನ ಕಲಿ. ನನಗೀಗ ಗೊತ್ತಾಯ್ತು ಎಲ್ಲ ಯಾರ ಕೆಲಸ ಅಂತ. ಆ ಮನೆ ಹಳಿ ಅರ್ಪಿತ್ ಅಂತಾನೆ ಈ ನೋವು ಜೊತೆ ಸೇರ್ಕೊಂಡು ಇಷ್ಟೆಲ್ಲ ನಾಟಕ ಆಡ್ತಿದ್ಯಾ? ಅರ್ಥ ಆಯ್ತಾ? ಉಪ್ಪು ಖಾರ ಹಾಕೊಂಡು ನೆಕ್ಕು. ನಿನ್ನಂಗ್ ನಿಗರ್ದವ್ರೆಲ್ಲ ನೆಲಕ್ಕೆ ಉರುಳೋದೆ, ನೀನು ಅಷ್ಟೇ. ಏ ವಿಶಾಲಾಕ್ಷಿ, ನೀನೀಗ ಐತೆ ಕಣೆ. ನಾನ್ ರಿಲೀಸ್ ಆಗಿ ಬಂದಲ್ಲಿ ಈಗೊಂದು ಗತಿ ಕಾಣಿಸ್ಲಿಲ್ಲ. ನನ್ನ ಹೆಸರು ಆದಿತ್ಯನೇ ಅಲ್ಲ. ನೀನಿನ್ನು ಈ ವಿಚಾರದಲ್ಲಿ ಸಣ್ಣ ಕೂಸು. ನೀನು ಕನ್ಸು ಮನ್ಸಲ್ಲೂ ಜೈಲಿಂದ ರಿಲೀಸ್ ಆಗ್ತೀನಿ ಅಂತ ಎಣಿಸ್ಕೋಬೇಡ. ಪರ್ಮನೆಂಟು ಜೈಲೇ. ನಿನ್ನನ್ನು ಯಾರು ಬಿಡ್ಸೋಕ್ ಬರಲ್ಲ. ಆಮೇಲೆ ನಿನ್ನ ಗತಿ ಜೈಲಲ್ಲಿ ಶಿವಪ್ಪ ಕಾಯೋ ತಂದೆ, ಸಿಲ್ವರ್ ತಟ್ಟೆ, ರಾಗಿ ಮುದ್ದೆ. ನೀನಿದೇ ಫಸ್ಟು ಜೈಲು ಒಳಗಡೆ ಹೋಗ್ತಾ ಇರೋದು. ಅದಕ್ಕೆ ನಿನಗೊಂದು ಟಿಪ್ಸ್ ಕೊಡ್ತಾ ಇದ್ದೀನಿ. ನಿನಗಿನ್ನ ಎಂತೆಂಥ ದೊಡ್ಡ ದೊಡ್ಡ ಪಂಟ್ರು ಒಳಗಡೆ ಇದ್ದಾರೆ ಗೊತ್ತಾ? ಒಬ್ಬರಿಗಿನ್ನ ಒಬ್ರು ಜೋರಾಗೇ ಇದ್ದಾರೆ. ಸುಮ್ಮನೆ ಇರೋಷ್ಟು ದಿನ ಬದುಕದಾರಿ ಹೆಂಗ್ ಬದುಕಬೇಕು ಅನ್ನೋದನ್ನ ಕಲ್ತ್ಕೊಂಡು ಬದುಕದ್ ಕಲಿಯಲೇ. ಏನು ಬಿಟ್ರೆ ಮಾತಾಡ್ತಾನೆ ಇದೀಯಾ? ಒಂದು ಮಾತಾಡಿದ್ರೆ ನೀನು ಇಲ್ಲೇ ಊಟ ಹಾಕ್ಬಿಡ್ತೀನಿ. ಮುಚ್ಚೋ ಬಾಯ್ನ. ಓಹೋ, ಈಗ ನಿಮ್ಮವ್ರನ್ನೆಲ್ಲ ದೂರ ಮಾಡ್ಕೊಂಡು ಹಲ್ಕಿತ್ತ ಹಾವನಂಗಿದ್ಯಾ? ಬಾಯಿ ಮುಚ್ಕೊಂಡು ಬದುಕದ್ ಕಲಿ. ಇಲ್ಲ ಅಂದ್ರೆ ಒಳಗಡೆ ನಮ್ಮ ಹುಡುಗರಿದ್ದಾರೆ, ಅವ್ರಿಗೆ ಹೇಳಿ ನಿನ್ನ
ಏನ್ರಿ ಕರ್ಕೊಂಡು ಹೋಗ್ರಿ. ಇಂಥ ಕಳ್ಳನ ಮಕ್ಕಳ ಹತ್ರಲ್ಲ ನಾನು ಬುದ್ಧಿ ಕೇಳಂಗಾಗೋಗಿದೆ. ವಿರುದ್ಧ ಕೋರ್ಟಲ್ಲಿ ಸಾಕ್ಷಿ ಹೇಳಿದೆ. ಆಗ ಆದಿತ್ಯನ ಮಕ್ಕ ನೋಡ್ಬೇಕಾಗಿತ್ತು. ಒಳ್ಳೆ ಅರಳೆಣ್ಣೆ ಕುಡ್ದೋನಂಗೆ ಆಗೋಗಿತ್ತು. ನೀವೇನಾದ್ರೂ ಅಲ್ಲಿದ್ದಿದ್ರೆ ಕುಡ್ದು ಆಡ್ಬಿಡ್ತಿದ್ರಿ ಎಣ್ಣೆ ಮೇಲೆ. ಶಭಾಷ್ ಕಣ ವಿಶಾಲು. ನನ್ನ ಶತ್ರು ಜೈಲಿಗೆ ಹೋಗೋದಕ್ಕೆ ನೀನು ಹೇಳಿರೋ ಒಂದು ಸುಳ್ಳು ಎಷ್ಟೊಂದು ಹೆಲ್ಪ್ ಮಾಡಿದೆ ಅಲ್ವಾ? ನಾನು ಸಾಕ್ಷಿ ಹೇಳಕ್ ಮೊದಲು ಆದಿತ್ಯ ನನ್ನ ಹತ್ರ ಬಂದು, ಅಯ್ಯೋ ಮೇಡಮ್ ನೀವೇ ನನ್ನನ್ನು ಕಾಪಾಡಬೇಕು ಹಾಗೆ ಹೀಗೆ ಅಂತ ನನ್ನನ್ನು ತುಂಬ ಬೇಡ್ಕೊಂಡ. ಆದರೆ ನಾನು ಹಾಗೆ ಮಾಡ್ಬಿಡ್ತೀನಾ? ಅವನಿಗಿನ್ನ ಮೊದಲು ನೀವು ಮುಖ್ಯ ನನಗೆ. ನಮ್ಮದು ನೀಯತ್ತು ಮೇಡಮ್, ನೀಯತ್ತು. ಇವತ್ತು ನೀನು ನನಗೆ ಮಾಡಿರೋ ಹೆಲ್ಪ್ಗೆ ಕಾಂಪ್ಲೆಕ್ಸ್ ಹತ್ರ ಇರೋ ಒಂದು ಸೈಟನ್ನ ನಿನ್ನ ಹೆಸರಿಗೆ ರಿಜಿಸ್ಟರ್ ಮಾಡ್ಕೊಡ್ತೀನಿ ಬಿಡು. ಹಾಂ ಹೌದಾ? ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನೀನೀಗ ಗೈತೆ ಕಣೆ. ನಾನು ರಿಲೀಸ್ ಆಗಿ ಬಂದಲ್ಲಿ ನಿಂಗೊಂದು ಗತಿ ಕಾಣಿಸ್ಲಿಲ್ಲ. ನನ್ನ ಹೆಸರು ಆದಿತ್ಯನೇ ಅಲ್ಲ. ಆದರೆ ಮೇಡಮ್ ಅದು ಯಾಕೆ ವಿಶಾಲು ಆದರೆ ಅಂತ ಮಾತನ್ನ ಅರ್ಧಕ್ಕೆ ನಿಲ್ಲಿಸ್ಬಿಟ್ಟೆ? ಏನಾಯ್ತು? ಅದು ಮೇಡಮ್, ನಾನು ಆದಿತ್ಯನ ದುಡ್ಡು ತರ ಕಳಿಸೇ ಇಲ್ಲ ಅಂತ ಸುಳ್ಳು ಹೇಳ್ತಿದ್ದಾಗ ಅವನು ನನ್ನನ್ನೇ ಗುರಾಯಿಸ್ಕೊಂಡು ನೋಡ್ತಿದ್ದ. ಅವನೇನಾದ್ರು ಕೇಸ್ ಖುಲಾಸಾಗಿ ಹೊರಗಡೆ ಬಂದು ನನಗೇನಾದರೂ ಮಾಡಿಬಿಟ್ರೆ? ಹಾಗೆಲ್ಲ ಏನೂ ಆಗಲ್ಲ ವಿಶಾಲು, ಹೆದರ್ಕೋಬೇಡ. ನೋಡು, ಮಿನಿಮಮ್ 7 ವರ್ಷನಾದರೂ ಅವ್ನು ಜೈಲಲ್ಲಿ ಇರೋ ಹಾಗೆ ನಾನು ಮಾಡ್ತೀನಿ. ಅಷ್ಟು ಸುಲಭವಾಗಿ ಅವನು ಜೈಲಿಂದ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ನೀವು ಹೇಳೋದೇನೋ ಸರಿ, ಆದರೆ ಯಾರಾದರೂ ಅವನ್ನ ಬೇಲ್ ಮೇಲೆ ಬಿಡಿಸ್ಬಿಟ್ರೆ ಮುಂದೇನು ಗತಿ? ಅವನನ್ನ ಬೇಲ್ ಮೇಲೆ ಯಾರೂ ಹೊರಗೆ ಬಿಡಿಸ್ಕೊಂಬರೋಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಬಿಡಿಸ್ಕೊಂಡು ಬಂದರೂ ಮತ್ತೆ ಅವನನ್ನ ಒಳಗೆ ಕಳ್ಸೋದು ನನಗೆ ಗೊತ್ತು. ಮೇಡಮ್ ನೀವೇನೋ ಆಗ ಹೇಳ್ತೀರಾ, ಅವ್ನ ಗ್ರಾಚಾರ ಚೆನ್ನಾಗಿದ್ದು ಅವ್ನ ಬೇಲ್ ಮೇಲೆ ಆಚೆ ಬಂತು ಅಂದರೆ ನೀವು ಆದಿತ್ಯನ ತಂಗಿ ಮೇಲೆ ಆಟೋ ಗುದ್ದಿಸ್ದ ಹಾಗೆ ಅವನು ಲಾರಿ ತಂದು ನನ್ನ ಮೇಲೆ ಗುದ್ದಿಸ್ಬಿಟ್ರೆ? ವಿಶಾಲು ಪ್ಲೀಸ್, ಸುಮ್ಮನೆ ಹೀಗೆಲ್ಲ ಹೆದರ್ಕೋಬೇಡ. ನೋಡು, ಒಂದು ವೇಳೆ ನೀನು ಹೇಳ್ದಾಗೆ ಆದಿತ್ಯ ಏನಾದರೂ ಜೈಲಿಂದ ತಪ್ಪಿಸ್ಕೊಳ್ಳೋದೇ ನಿಜ ಆದರೆ ಹೇಗೂ ನಿನ್ನ ಕಡೆ ಹುಡುಗರು ಆ ಜೈಲಲ್ಲಿ ಇದ್ದಾರಲ್ವಾ, ಅವ್ರಿಗೆ ಹೇಳಿ ಅವನನ್ನ ಅಲ್ಲೇ ಮುಗಿಸ್ಬಿಡು. ನೋಡು, ನಿನ್ನ ಜೀವಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ. ಏನೋ ಮೇಡಮ್, ನಾನು ನಿಮ್ಮನ್ನು ನಂಬಿದ್ದೀನಿ, ನೀವು ಮಾತ್ರ ನನ್ನ ಕೈ ಬಿಡಬೇಡಿ ಅಷ್ಟೇ. ಸರಿ. ಆರ್ತಿಗೆ ಬೆನ್ನೆಲುಬಾಗಿದ್ದ ಆ ಆದಿತ್ಯನ ಜೈಲ್ ಸೇರೋ ಹಾಗೆ ಮಾಡಿದ್ದಾಯ್ತು. ಇನ್ನು ನನ್ನ ಸವತಿ ಆ ಆರ್ತಿ ಜಗಳ ಆಡಿ ಮನೆ ಬಿಟ್ಟು ಹೋಗೋ ಹಾಗೆ ಮಾಡಬೇಕು. ಮಾಡ್ತೀನಿ. ಡಾಕ್ಟರ್, ಸಾಕ್ಷಿ ಏನಂತ ಹೇಳಬೇಕಂತ ಗೊತ್ತಾಗ್ತಿಲ್ಲ ರಂಜಿತ್. ಆಪ್ರೇಷನ್ ಮಾಡಿದ್ದೀವಿ, ಬಟ್ ಪೇಷಂಟ್ ಕಂಡೀಷನ್ಸ್ ನಾಟ್ ಇಂಪ್ರೂವ್ಡ್. ನಮ್ಮ ಟ್ರೀಟ್ಮೆಂಟ್ಗೆ ಅವ್ರು ಯಾವುದೇ ರೀತಿ ಸ್ಪಂದಿಸ್ತಾ ಇಲ್ಲ. ಹಾಗಂತ ಪೂರ್ತಿ ಗುಣ ಆಗೋದಿಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ಡಾಕ್ಟರ್, ನೀವೇ ಹೀಗೆ ಹೇಳ್ಬಿಟ್ರೆ ಹೇಗೆ? ಕೈ ಮೂತ್ ಕೇಳ್ಕೊತೀನಿ, ಏನಾದರೂ ಮಾಡಿ ಪ್ಲೀಸ್. ನಿಮ್ಮ ಆತಂಕ ನನಗೆ ಅರ್ಥ ಆಗುತ್ತೆ ರಂಜಿತ್, ಬಟ್ ಐ ಆಮ್ ಹೆಲ್ಪ್ಲೆಸ್. ನಾವು ಕಾಯಲೇಬೇಕು ನಮ್ಮ ಟ್ರೀಟ್ಮೆಂಟ್ಗೆ ಸ್ಪಂದಿಸೋವರೆಗೂ. ಎಷ್ಟು ದಿನ ಅಂತ ಕಾಯಬೇಕು ಡಾಕ್ಟರ್? ಗೊತ್ತಿಲ್ಲ, ಐ ಆಮ್ ಸಾರಿ. ಹೀಗೆ ಹೇಳಿದ್ರೆ ಕಷ್ಟ ಆಗುತ್ತೆ. ಭರವಸೆಗಳಿಲ್ಲದೆ ದಿನ ದೊಡೋದು ನಮಗೂ ಕಷ್ಟ. ನಾವು ಸಹ ಪೇಷಂಟ್ ಬದುಕಿಸ್ಬೇಕು ಅನ್ನೋ ಭರವಸೆಯಲ್ಲಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. ಮಿಕ್ಕಿದೇನಿದ್ರು ಆ ದೇವರ ಆಶೀರ್ವಾದ. ಡಾಕ್ಟರ್, ಈ ಥರ ನೀವೇ ದೇವ್ರ ಮೇಲೆ ಭಾರ ಹಾಕಿ ಕೈ ಚೆಲ್ಬಿಟ್ರೆ ನಾವೇನು ನಾವಾದರೂ ಏನು ಮಾಡೋ ಪರಿಸ್ಥಿತಿಲಿದ್ದೀವಿ ನೀವೇ ಹೇಳಿ? ನಾವು ಟ್ರೀಟ್ಮೆಂಟ್ ಕೊಡ್ಬೋದು, ಬಟ್ ನಮ್ಮ ಟ್ರೀಟ್ಮೆಂಟ್ಗೆ ಅವ್ರು ಸ್ಪಂದಿಸೋ ಹಾಗೆ ಮಾಡೋ ಶಕ್ತಿ ನಮಗಿಲ್ವಲ್ಲ. ಹಾಗಿದ್ರೆ ನೇರವಾಗಿ ಹೇಳ್ಬೋದಲ್ವಾ? ಮುಚ್ಚಿಡೋ ಅಗತ್ಯ ಇಲ್ಲ. ಸಾಕ್ಷಿ ಬದುಕ್ತಾಳೋ ಇಲ್ವೋ? ಬದುಕ್ಬೋದು ಅಥವಾ ಬದುಕ್ತೇನೆ ಇರ್ಬೋದು, ಯಾವುದನ್ನು ಖಚಿತವಾಗಿ ಹೇಳೋಕ್ಕಾಗಲ್ಲ. ಪ್ಲೀಸ್